ಈ ಸಾಂಸ್ಕೃತಿಕ ರಾಜಕಾರಣ ಇದೆಯಲ್ಲ, ಅದು ಎಲ್ಲ ರಾಜಕಾರಣಕ್ಕಿಂತ ಭಾಳ ಆಘಾತಕಾರಿಯಾಗಿರ್ತದೆ. ವಿಷಾದದಿಂದ ಹೇಳುವಂಥದ್ದು ಏನು ಅಂದರೆ, ಸಂಸ್ಕೃತಿ ಅಂತ ಮಾತಾಡ್ತಾರೆ, ಆದರೆ ಸಂಸ್ಕೃತಿ ಅಂದರೆ ಏನು ಅಂತ ಗೊತ್ತಿಲ್ಲ. ನಾಗರಿಕತೆ ಅಂದರೆ ಏನು ಅಂತ ಮಾತಾಡ್ತಾರೆ, ನಾಗರಿಕತೆ ಅಂದರೆ ಏನು ಗೊತ್ತಿಲ್ಲ. ಕಲೆ ಅಂತ ಮಾತಾಡ್ತಾರೆ, ಕಲೆ ಅಂದರೆ ಏನು ಹೇಳಪ್ಪ ಅಂತಂದ್ರೆ ಹೇಳೋದಿಲ್ಲ. ನಾಗರಿಕತೆಗಳು ನಶಿಸಿ ಹೋಗ್ಬೋದು, ಆದರೆ ಸಂಸ್ಕೃತಿ ನಶಿಸಿ ಹೋಗೋದಿಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ಉಳ್ಕೊಂಡಿರುತ್ತೆ. ಯಾಕೆಂದರೆ ಸಂಸ್ಕೃತಿ ಎನ್ನುವಂಥದ್ದು ಹೃದಯ, ಸಂಸ್ಕೃತಿ ಎನ್ನುವಂಥದ್ದು ಮೆದುಳು, ಸಂಸ್ಕೃತಿ ಎನ್ನುವಂಥದ್ದು ಭಾವ, ಸಂಸ್ಕೃತಿ ಎನ್ನುವಂಥದ್ದು ಭಕ್ತಿ, ಸಂಸ್ಕೃತಿ ಎನ್ನುವಂಥದ್ದು ಒಂದು ಅಲೆ. ಅದು ಎಷ್ಟು ಜನ ಸಾಹಿತಿಗಳು, ಎಷ್ಟು ಜನ ಕಲಾವಿದರುಗಳು, ಎಷ್ಟು ಜನ ಚಿಂತಕರು ಅಂತ ಹೇಳಿ ಬಡ್ಕೊಳ್ತಾರಲ್ಲ, ಅವರು ಯಾರ ಎದೆಗೆ ನೀರೆರೆದಿದ್ದಾರೆ? ಬಸವಣ್ಣಂಥವ್ರನ್ನು ಕಲ್ಯಾಣದಿಂದ ಓಡಿಸಿದ್ದು ಸಾಂಸ್ಕೃತಿಕ ರಾಜಕಾರಣ. ಅದನ್ನೇ ಸಾಂಸ್ಕೃತಿಕ ರಾಜಕಾರಣ ಅಂತ ಅನ್ನೋದು. ಕಾಳಿದಾಸನಿಗೆ ವಿಷ ಉಣಿಸಿದ್ದು ಸಾಂಸ್ಕೃತಿಕ ರಾಜಕಾರಣದ ಪ್ರತೀಕ. ಕಲಾವಿದರುಗಳು, ಎಂತೆಂಥ ಸಾಹಿತಿಗಳು, ಅವರುಗಳಿಗೆ ಯಾವುದೇ ಸ್ಥಾನಮಾನಗಳು ಸಿಗದೇ ಇರ್ತಕ್ಕಂಥದ್ದು, ಅವರ ಚಿಂತನೆಗಳಿಗೆ ಸ್ಥಾನಮಾನಗಳು ಸಿಗದೇ ಇರ್ತಕ್ಕಂಥದ್ದು. ಬುದ್ಧ ಯಾಕೆ ಇವತ್ತು ಉಳಿತಿದ್ದಾರೆ? ಬುದ್ಧ ರಾಜನ ಮಗ ಅಂತೇಳಿ ಉಳಿಲಿಲ್ಲ, ಬುದ್ಧನ ಆದರ್ಶಗಳಿಂದ, ಚಿಂತನೆಗಳಿಂದ, ತತ್ವಗಳಿಂದ ಉಳ್ಕೊಂಡ್ರು ಅಲ್ವಾ? ಅಂಬೇಡ್ಕರ್ ಅಂತ ಒಬ್ಬ ಬಡವ, ಅಸ್ಪೃಶ್ಯ, ಮುಟ್ತಾ ಇರಲಿಲ್ಲ. ಅವರು ಯಾಕೆ ನಮ್ಮಲ್ಲಿ ಜೀವಂತವಾಗಿದ್ದಾರೆ, ನಮ್ಮ ಎದೆಯಲ್ಲಿ ಕೂತ್ಕೊಂಡಿದ್ದಾರೆ? ಅವ್ರು ಕೊಟ್ಟಂಥ ಸಾಮಾಜಿಕ ನ್ಯಾಯ, ಸಾಮಾಜಿಕ ಸುಧಾರಣೆ, ಸಮಾನತೆ, ಭ್ರಾತೃತ್ವಗಳ ಸಿದ್ಧಾಂತದಿಂದ. ಕುವೆಂಪು ಅವರನ್ನು ಯಾಕೆ ನಾವು ಆರಾಧಿಸ್ತೇವೆ? ಕುವೆಂಪು ಅವ್ರು ಯಾಕೆ ಉಳ್ಕೊಳ್ತಾರೆ ನಮ್ಮ ಎದೆಯಲ್ಲಿ ಅಲ್ವಾ? ಮನುಜ ಮತ ವಿಶ್ವಪಥ, ಸರ್ವೋದಯ ಸಮನ್ವಯ. ಆದರೆ ಈಗ ಏನಾಗಿದೆ, ಅದು ಏನಾರಾಗಲಿ, ನನಗೆ ಹಾಡೋಕ್ಕೆ ಬರಲಿ, ಬರೆಯೋಕ್ಕೆ ಬರಲಿ, ಓದೋಕ್ಕೆ ಬರಲಿ, ನನಗೆ ಸ್ಥಾನಮಾನಗಳು ಬೇಕು ಅಂಥೇಳಿ ಕಿತ್ತಾಡ್ತಾರಲ್ಲ. ಈ ಕನ್ನಡ ಭವನ ಸುತ್ತಮುತ್ತ ಈ ರೀತಿ ಕಬಂಧಕ ಭಾವಗಳಿಂದ ಬಂಧಿಸಿರ್ತಕ್ಕಂಥವರೇ ಹೆಚ್ಚು ಅಂತ. ಈ ಕನ್ನಡ ಸಂಸ್ಕೃತಿ ಇಲಾಖೆಯ ಅನುದಾನ, ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳ ಪಟ್ಟಿಯನ್ನು ತೆಗೆದು ನೋಡಿ, ಒಂದು 5 ವರ್ಷದ್ದು. ತಿಂಗಳು ಮುಳುಗಿದವೋ, ರಂಗೋಲ ಬೆಳಗಿದವೋ. ನಾವು ದಸರಾ ಉಸ್ತುವಾರಿ ಮಾಡುವಂಥ ಸಂದರ್ಭದಲ್ಲಿ ದೇಶದ 20-25 ರಾಜ್ಯಗಳಿಂದ ಅಲ್ಲಿನ ಮೂಲ ಜನಪದ ನೃತ್ಯ ಪ್ರಕಾರಗಳನ್ನು ಕರೆಸ್ತಾ ಇದ್ವಿ ದಸರಾದಲ್ಲಿ ಭಾಗವಹಿಸಲಿಕ್ಕೆ. ಮತ್ತು ನಾನು ಎಲ್ಲಿವರೆಗೆ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿದ್ನೋ ಅಲ್ಲಿವರೆಗೆ ನಮ್ಮ ಜನಪದ ಕಲಾವಿದರಿಗೆ ಅಷ್ಟೂ ದಿನ ಊಟೋಪಚಾರ, ವಸತಿ ವ್ಯವಸ್ಥೆ ಮಾಡಿಕೊಡ್ತಾಯಿದ್ದೆ. ಅವ್ರು ಹೊಟ್ಟೆ ತುಂಬ ಊಟ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಆಗಬಾರ್ದು ಹಾಗೆ ಅಂಥೇಳಿ. ಮತ್ತು ಆಹಾರ ಮೇಳ ಎನ್ನುವಂಥ ಒಂದು ಹೊಸ ಪರಿಕಲ್ಪನೆಯನ್ನು ಅಲ್ಲಿಗೆ ಹುಟ್ಟಾಕಿದ್ವಿ. ಇವತ್ತಿಗೆ ಆಹಾರ ಮೇಳ ಭಾಳ ದೊಡ್ಡ ಘಟನೆಯಾಗಿ ಮೈಸೂರು ದಸರಾದಲ್ಲಿ ನಡೀತದೆ. ನಾವು ನಮ್ಮದೇ ಆದಂಥ ಪರಿಕಲ್ಪನೆ ಇಟ್ಕೊಂಡು ಒಂದು ಅರ್ಥಗರ್ಭಿತವಾಗಿ ಆಹಾರ ಮೇಳ ಮಾಡ್ತಾಯಿದ್ವಿ. ಇತ್ತೀಚಿನ ವರ್ಷಗಳಲ್ಲಿ ಥೀಮ್ ಬೇಸ್ಡ್ ಆಹಾರ ಮೇಳ ಹೊರಟೋಗಿದೆ. ಈಗ ಆಹಾರ ಮೇಳದಲ್ಲಿ ಈ ಆದಿ ಬೀದಿಯಲ್ಲಿ ಬೀದಿ ವ್ಯಾಪಾರಿಗಳು ಏನು ಮಾರಾಟ ಮಾಡ್ತಿದಾರಲ್ಲ, ಅವ್ರುಗಳೇ ಬಂದ್ಬಿಟ್ಟು ಅಲ್ಲಿ ಆಹಾರ ಮೇಳದಲ್ಲಿ ಭಾಗವಹಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಅದು ದುರಂತ. ಅದು 2003ರಲ್ಲಿ ಅಡಗೂರು ವಿಶ್ವನಾಥ್ ಅವರೇ ಜಿಲ್ಲಾ ಮಂತ್ರಿ ಆಗಿದ್ದರು. ಅವ್ರಿಗೆ ಒಂದು ಕಲ್ಪನೆ ಇತ್ತು, ಏನು ಅಂದರೆ ಈ ಮೈಸೂರು ದಸರಾದಲ್ಲಿ ಅರಮನೆಯಲ್ಲಿ ಮತ್ತು ರಸ್ತೆಗಳಲ್ಲಿ ಬೆಳಕು ದೀಪ ಜಗಜಗಿಸ್ತಾ ಇರುತ್ತೆ. ಈ ಯುವಕರೆಲ್ಲ ಎಲ್ಲ ರಸ್ತೆಗಳಲ್ಲಿ ತಿರುಗಿ ಎಲ್ಲ ಸುಮ್ಮನೆ ಓಡಾಡೋರಿಗೆ, ಪ್ರೇಕ್ಷಕರಿಗೆ, ಈ ಹೆಣ್ಮಕ್ಳಿಗೆಲ್ಲ ತೊಂದರೆ ಕೊಡ್ತಾರೆ. ಅವ್ರಿಗೆ, ಈ ಯುವಕರು ಯುವತಿಯರಿಗೆ ಒಂದು ಏನಾದರೂ ಬೇರೆ ವ್ಯವಸ್ಥೆ ಕಲ್ಪಿಸ್ಬೇಕು, ಅವ್ರದ್ದೇ ಆದಂಥ ಒಂದು ವೇದಿಕೆ ಬರಬೇಕು ಅಂತ ಹೇಳಿದರು. ನಾನು 2003ರಲ್ಲಿ ಆಹಾರ ಇಲಾಖೆ ಉಪನಿರ್ದೇಶಕನಾಗಿ ಬಂದೆ. ಕುಮಾರ್ ನಾಯಕ್ ಅವರು ಜಿಲ್ಲಾಧಿಕಾರಿ ಆಗಿದ್ದರು. ಆಗ ನಾನು ಯೋಚನೆ ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯ ಬಯಲು ರಂಗಮಂದಿರ ಅದನ್ನು ಕೇಂದ್ರವಾಗಿ ಇಟ್ಕೊಂಡು ಯುವ ದಸರಾ ಅಂಥೇಳಿ ಮಾಡೋಣ ಅಂಥೇಳಿ ಪ್ರಸ್ತಾವನೆ ಮಾಡಿದೆ. ಅದಕ್ಕೆ ವಿರೋಧ ಮಾಡಿದರು. ಇನ್ನೊಂದು ಪರ್ಯಾಯ ದಸರಾ ಆಗುತ್ತೆ ಯುವ ದಸರಾ ಅಂತ ಆದರೆ ಅಂಥೇಳಿ. ಮತ್ತು ಬೇರೆ ಏನೂ ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಯುವ ದಸರಾನೇ ಸರಿ ಅಂಥೇಳಿ ಮಾಡಿದ್ವಿ. ಆ ವರ್ಷ 2003ರಲ್ಲಿ ನಾನೊಬ್ಬನೇ ಸಮಿತಿ, ಬೇರೆ ಯಾರ್ದು ಸಮಿತಿ ಇಲ್ಲ ಅಲ್ಲಿ. ಅಲ್ಲಿ ನಮ್ಮದು ಉದ್ದೇಶ ಇದ್ದದ್ದು ಏನು ಅಂದರೆ, ಕಾಲೇಜುಗಳ ವಿದ್ಯಾರ್ಥಿನಿಯರು ಉತ್ಸವದಲ್ಲಿ ಭಾಗವಹಿಸಬೇಕು.
ಅವರು ಕಲಾವಿದರಾಗೂ ಭಾಗವಹಿಸಬೇಕು ಮತ್ತು ಪ್ರೇಕ್ಷಕರಾಗಿಯೂ ಭಾಗವಹಿಸಬೇಕು. ಆಮೇಲೆ ಆ ವೇದಿಕೆ ಜಾನಪದದಿಂದ ಸಾಂಪ್ರದಾಯಿಕ ಕಲೆಗಳಿಂದ ಹಿಡಿದು ಸಮಕಾಲೀನ ಕಲೆಗಳವರೆಗೆ ಆ ಒಂದು ವಾರದಲ್ಲಿ ಅನಾವರಣ ಆಗಬೇಕಲ್ಲಿ ಅಂಥೇಳಿ, ಆವಾಗ ಬೇರೆ ಬೇರೆ ರಾಜ್ಯಗಳಿಂದ ಜನಪದ ಕಲಾ ತಂಡಗಳನ್ನು ಕರೆಸಿ ಶಾಸ್ತ್ರೀಯ ಕಾರ್ಯಕ್ರಮಗಳನ್ನು ಹಾಕಿ, ಜನಪದ ಕಾರ್ಯಕ್ರಮಗಳನ್ನು ಹಾಕಿ ಮತ್ತು ಬೇರೆ ಬೇರೆ ಆಯಾಮದ ಕಾರ್ಯಕ್ರಮಗಳನ್ನು ಹಾಕಿ ಒಂದು ಕಟ್ಟು ಅವ್ರಿಗೆ. ಈಗ ವಿದ್ಯಾರ್ಥಿಗಳು ಒಂದು ದಿನಕ್ಕೆ 10 ಕಾಲೇಜಿನವರು ಅಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಡ್ಯಾನ್ಸನ್ನು, ನೃತ್ಯ ರೂಪಗಳನ್ನು ಮಾಡುವಂಥದ್ದು. ಮತ್ತು ಅವರು ಬೇರೆ ಬೇರೆ ಕಲಾ ಪ್ರಕಾರಗಳನ್ನು ನೋಡಬೇಕು. ಅಂದರೆ ನಮ್ಮ ಉದ್ದೇಶ ಏನಿತ್ತು ಅಂದರೆ ಕಲೆಯ ವಿವಿಧ ರೂಪಗಳನ್ನು ವಿದ್ಯಾರ್ಥಿಗಳು ನೋಡಬೇಕಲ್ಲಿ. ಹೌದು, ಈ ಥರ ಎಲ್ಲ ಇದೆ, ಈ ಶಾಸ್ತ್ರೀಯ ಸಂಗೀತ ಇದೆ, ಹಿಂದೂಸ್ತಾನಿ ಇದೆ, ಕರ್ನಾಟಕ ಸಂಗೀತ ಇದೆ, ವಾದ್ಯಗಳಿದೆ, ಆನಂತರ ಶಾಸ್ತ್ರೀಯ ನೃತ್ಯಗಳಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಥರದ ಕಲಾ ಪ್ರಕಾರಗಳಿದೆ. ಇವೆಲ್ಲವೂ ಅವ್ರಿಗೆ ತಿಳುವಳಿಕೆ ಬರಬೇಕು ಅಂತ ಹೇಳಿ ಮಾಡಿದ್ವಿ. ಈಗ ಅದನ್ನು ತಗೊಂಡೋಗ್ಬಿಟ್ಟು ಬಾಂಬೆ ಆರ್ಕೆಸ್ಟ್ರಾ ಮಾಡಿ ಕೂತಿದ್ದಾರೆ. ಹೌದೌದು ಹೌದು. ನಮ್ಮದು ವಿದ್ಯಾರ್ಥಿಗಳ ಮನಸ್ಸನ್ನು ಒಂದು ಒಂದು ಸಾಂಸ್ಕೃತಿಕ ಸಂಘರ್ಷ ಆಗಬೇಕು, ವಿದ್ಯಾರ್ಥಿಗಳಲ್ಲಿ ಮಂಥನ ಆಗಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡಿದ್ವಿ. ಈಗ ಅದನ್ನು ತೆಗೆದುಬಿಟ್ಟು ಬಾಂಬೆ ಆರ್ಕೆಸ್ಟ್ರಾ ಮಾಡಿ ಚಿತ್ರಗೀತೆಗಳ ಕಾರ್ಯಕ್ರಮ ಮಾಡಿ ಕೂರಿಸಿದ್ದಾರೆ. ಇದು ದೌರ್ಭಾಗ್ಯದ ವಿಷಯ. ನಾವೇನಾದರೂ ಒಂದು ಜನಪರವಾಗಿ ಮಾಡಲಿಕ್ಕೆ ಹೋದರೆ ಅದನ್ನು ಹೋಗಿ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅವರು ಇವರು ಸೇರಿಕೊಂಡು ಅದಕ್ಕೆ ಬೆಲೆ ಇಲ್ದಂಗೆ ಮಾಡ್ತಾರೆ. ಈಗ ಮೈಸೂರು ಅರಮನೆ ಕಾರ್ಯಕ್ರಮಗಳು, ಮೈಸೂರು ಮಹಾರಾಜರ ಕಂಡು ಕಲ್ಪನೆ ಏನು, ನಾವು ನಡೆಸ್ಕೊಂಡು ಬಂದಿದ್ದಂಥ ಕಾರ್ಯಕ್ರಮಗಳೇನು, ಈಗ ನಡೀತಿರೋದೇನು, ಅದನ್ನು ಯಾವ ಭಾಷೆಯಲ್ಲಿ ವರ್ಣಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ಯೋಧ ಏನು ಮಾಡ್ತಿದ್ದಾರೆ, ಹಾಂ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನು ಮಾಡೋದಿಲ್ಲ ಅಂತೇಳಿ ಹುಡುಕ್ಬೇಕೀಗ. 1/4 ಗಂಟೆಗೆ ಒಂದು ಕಾರ್ಯಕ್ರಮ, ಅರ್ಧ ಗಂಟೆಗೆ ಒಂದು ಕಾರ್ಯಕ್ರಮ, ಅವನಿಗೂ ಕಾರ್ಯಕ್ರಮ ಇವನಿಗೂ ಕಾರ್ಯಕ್ರಮ, ಆಯ್ದ ಕಲಾವಿದರಿಂದ ಕಾರ್ಯಕ್ರಮ ಅಂತ ಹೆಸರು ಹಾಕ್ತಾರೆ. 6 ಗಂಟೆಯಿಂದ 6:30ಕ್ಕೆ ಆಯ್ದ ಕಲಾವಿದರಿಂದ ಕಾರ್ಯಕ್ರಮ ಅಂತ. ಅಲ್ಲಿ ಅರಮನೆ ವೇದಿಕೆಯಲ್ಲಿ ಈ ಹಾಡಬೇಕಾದ್ರೆ ಒಂದು ನೋಡಿ, ನಾವೆಲ್ಲ ಇರೋ ತನಕ ಕರ್ನಾಟಕದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ 6:30ಯಿಂದ 9:30 10 ಗಂಟೆ ತನಕ ನೇರ ಪ್ರಸಾರ ಆಗ್ತಾಯಿತ್ತು. ಸಂಗೀತ ಕಾರ್ಯಕ್ರಮಗಳಲ್ಲಿ ದೂರದರ್ಶನದಲ್ಲಿ ನೇರ ಪ್ರಸಾರ ಆಗ್ತಾಯಿತ್ತು. ಈಗ ಎಲ್ಲ ಇದು ಕರೋಕೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ಕರೋಕೆ ಹಾಕ್ಕೊಂಡು ಹಾಡ್ತಾರೆ ಅಲ್ವಾ. ಚಿತ್ರಗೀತೆಗಳು ಸಂಗೀತ ಅಲ್ಲ, ಚಿತ್ರಗೀತೆಗಳನ್ನ ಹಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ. ಚಿತ್ರಗೀತೆಗಳನ್ನು ಹಾಡುವ ವೇದಿಕೆ ಬೇರೆ, ನೃತ್ಯ ಮಾಡುವ ವೇದಿಕೆಗಳು ಬೇರೆ. ಈಗ ನಾವು ನೋಡಿ, ಅರಮನೆಯಲ್ಲಿ ಸಂಗೀತ, ಬಲರಾಮ ದ್ವಾರದಲ್ಲಿ ಜನಪದ ಕಲೆಗಳು 4 ಗಂಟೆಯಿಂದ 6 ಗಂಟೆ ತನಕ ಜನಪದ ಕಲೆಗಳ ಪ್ರದರ್ಶನ, ಟೌನ್ ಹಾಲ್ನಲ್ಲಿ ಪುರಭವನದಲ್ಲಿ ನಾಟಕೋತ್ಸವ, ಜಗನ್ಮೋಹನ ಅರಮನೆಯಲ್ಲಿ ಮಿಶ್ರಿತ ಕಾರ್ಯಕ್ರಮ, ಕಲಾಮಂದಿರದಲ್ಲಿ ನೃತ್ಯೋತ್ಸವ, ವೀಣೆ ಶೇಷಣ್ಣ ಭವನ ಮತ್ತು ಇನ್ನೂ 2-3 ಕಡೆ ಮಿಶ್ರ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಎಲ್ರಿಗೂ ಅವಕಾಶ ಸಿಗ್ತಿತ್ತಲ್ವಾ, ಯಾರಿಗೆಲ್ಲಿ ಇಷ್ಟ ಇರುತ್ತಲ್ಲಿ ಹೋಗ್ತಾ ಇದ್ರಲ್ವ. ಈಗ ನೀವು ಅರಮನೆಯಲ್ಲೂ ಕೂಡ ಆರ್ಕೆಸ್ಟ್ರಾ, ಅರಮನೆಯಲ್ಲೂ ಕೂಡ ನೀವು ಯಾವುದೋ ಡ್ಯಾನ್ಸ್, ಅರಮನೆಯಲ್ಲೂ ಕರೋಕೆ. ಅಲ್ಲ, ಶಿಫಾರಸು ಮಾಡಿಕೊಳ್ಳಿ, ನಾವು ಶಿಫಾರಸು ಮಾಡೋದ್ರ ಬಗ್ಗೆ ನಮ್ಮದೇನು ಆಕ್ಷೇಪಣೆ ಇಲ್ಲ. ಶಿಫಾರಸು ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಶಿಫಾರಸು ಮಾಡಿಸ್ಕೋಬಾರ್ದು ಅಂತಲ್ಲ. ಆದರೆ ನಾನು ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ, ನಾವು ಮಂತ್ರಿಗಳು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಕೆಲಸ ಮಾಡಿದ್ದೇವೆ, ಆಯಿತಾ. ಅರಮನೆಗೆ 9 ಜನ ಕಲಾವಿದರುಗಳನ್ನು ಆಯ್ಕೆ ಮಾಡಬೇಕಾದ್ರೆ ಆ ತೂಕ ನೋಡಿ ಈ ವರ್ಷ. ಆಮೇಲೆ ಎಲ್ಲ ಸಂಗೀತ ಪ್ರಕಾರಗಳಿಗೆ ಹಿಂದೂಸ್ತಾನಿ ಗಾಯನಕ್ಕೆ ಎಷ್ಟು, ಕರ್ನಾಟಕ ಗಾಯನಕ್ಕೆ ಎಷ್ಟು, ಹಿಂದೂಸ್ತಾನಿ ವಾದ್ಯಕ್ಕೆ ಎಷ್ಟು, ಹಿಂದೂಸ್ತಾನಿ ಕರ್ನಾಟಕ ವಾದ್ಯಕ್ಕೆ ಎಷ್ಟು, ಆಮೇಲೆ ಜನಪದ ಮತ್ತು ಸುಗಮ ಸಂಗೀತ. ಅವಾಗ ಜನಪದ ಮತ್ತು ಸುಗಮ ಸಂಗೀತವನ್ನು ಸೇರಿಸಿದಂಥ ಸಂದರ್ಭದಲ್ಲಿ 93ರಲ್ಲಿ ಅಶ್ವಥ್, ಶಿವಮೊಗ್ಗ ಸುಬ್ಬಣ್ಣ, ಆಮೇಲೆ ರತ್ನಮಾಲಾ ಪ್ರಕಾಶ್, ಮಾಲತಿ ಶರ್ಮಾ, BK ಸುಮಿತ್ರಾ,
3 ವರ್ಷ ಅದು ಸ್ಥಾಯಿಯಾಗಿ ಉಳಿಬೇಕು ಅಂತ ಹೇಳಿ 3 ವರ್ಷ ಅವರನ್ನೇ ಹಾಡಿಸಿದ್ವಿ, ಬೇರೆ ಬೇರೆಯವ್ರನ್ನ ಮಿಶ್ರಣ ಮಾಡಿ. ನಾನು ಹಾಡಿದ್ದೇನೆ, ಯಾರ ಮನೆಯಲ್ಲಿ ಹಾಡಿಲ್ಲ ಅಂತ ಅಲ್ಲ. ಆದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದು, ಈಗ ನೀವು ಈಗ ಭಾರತದಲ್ಲಿನೇ ಅನೇಕ ಉತ್ಸವಗಳಿದ್ದಾವೆ. ಈಗ ರಾಜಸ್ಥಾನದಲ್ಲಿ ನಡೀತಕ್ಕಂಥ ಪುಷ್ಕರ ಉತ್ಸವ ಇರ್ಬೋದು ಅಲ್ವಾ, ಇದರಲ್ಲಿ ಕಟಕಲ್ಲಿ ನಡೀತಕ್ಕಂಥ ಉತ್ಸವ ಇರ್ಬೋದು, ಮಹಾಬಲಿಪುರಮಲ್ಲಿ ನಡೀತಕ್ಕಂಥ ಉತ್ಸವ ಇರ್ಬೋದು. ಕೆಲವು ಕಡೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಯಾತಕ್ಕೆ ಬರ್ತಾರೆ ಅಂತ ಹೇಳಿದರೆ, ಅಲ್ಲಿ ಇಂಥದ್ದೇ ನಡೀತದೆ, ಇಂಥ ತಾರೀಕೆ ನಡೀತದೆ ಅಂತ ಹೇಳಿ ಆ ಪ್ರವಾಸಿಗರಿಗೆ ಗೊತ್ತಿರುತ್ತೆ, ಅದಕ್ಕೆ ಅವ್ರು ಹೋಗ್ತಾರೆ. ನೋಡಿ, ನಾನು ಅಧಿಕಾರಿಯಾಗಿದ್ದಾಗ ಅಮೇರಿಕಾದಿಂದ 16 ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು ಸೀತಾ ಅಂತ ಒಂದು ಕಾರ್ಯಕ್ರಮ, ಸೌತ್ ಇಂಡಿಯನ್ ಟರ್ಮ್ ಅಬ್ರಾಡ್ ಅಂತ ಹೇಳಿ ಪ್ರೋಗ್ರಾಮ್ ಹೆಸರು, ಮಧುರೈಗೆ ಬರ್ತಾರೆ ಅವರು. ಪ್ರತಿ ವರ್ಷ, ಪ್ರತಿ 2 ವರ್ಷಕ್ಕೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ವಿದ್ಯಾರ್ಥಿಗಳು ಬರ್ತಾರೆ. ಅವರು ದಸರಾ ನೋಡಲಿಕ್ಕೆ ಇಲ್ಲಿಗೆ ಬರೋರು. ಅವರಿಗೆ ನಾವು ಇಡೀ ದಸರಾವನ್ನು ನೋಡಲಿಕ್ಕೆ ಅಮೇರಿಕದ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ತಾಯಿದ್ವಿ. ಈಗ ಏನು ಕರ್ಕೊಂಡೋಗಿ ತೋರಿಸೋದು ಅವ್ರಿಗೆ? ನೀವು ಅರಮನೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ತೆಗೆದು ನೋಡಿ, ಏನನ್ನು ಕರ್ಕೊಂಡೋಗಿ ತೋರಿಸೋದು ಅವ್ರಿಗೆ? ಎಲ್ಲಿಗೆ? ಈಗ ವಿದೇಶಿ ಪ್ರವಾಸಿಗರು ಬಂದರೆ ಏನನ್ನು ನೋಡ್ಬೇಕು ಅವರು? ಬಾಂಬೆ ಆರ್ಕೆಸ್ಟ್ರಾ ನೋಡಬೇಕಾ? ಕರೋಕೆ ನೋಡಬೇಕಾ? ಸೊ ಈ ಥರದ ಪರಿಸ್ಥಿತಿ ಬಂದಿದೆ. ಅದಾದಮೇಲೆ ನೋಡಿ, ಕಾರಣ ಅಂತ ಏನು ಹೇಳ್ಬೋದು ಹೇಳಿ? ಅದೇ ರೂಪಾಂತರಗೊಂಡಿರೋದಿಲ್ಲ ವ್ಯವಸ್ಥೆ, ಅದಕ್ಕೇನು ಕಾರಣ ಇರ್ಬೋದು ಅಂತ. ನೋಡಿ, ನಾವು ದಸರಾ ಮಾಡಬೇಕಾದ್ರೆ ಜೂನ್ ತಿಂಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ. ಪ್ರತಿ ಸಮಿತಿಯಲ್ಲಿ, ಈಗ ಸಾಂಸ್ಕೃತಿಕ ಸಮಿತಿ ಅಂತ ಹೇಳಿದರೆ ಮೈಸೂರಿನಲ್ಲಿ ಎಷ್ಟು ಸಾಂಸ್ಕೃತಿಕ ಸಂಘಟನೆಗಳಿವೆ, ಅವರ ಪ್ರತಿನಿಧಿಗಳು, ಸಂಘಟಕರು ಯಾರಿದ್ದಾರೆ ಅವ್ರ ಪ್ರತಿನಿಧಿಗಳು, ಹಿರಿಯ ಕಲಾವಿದರುಗಳು, ಮೆರವಣಿಗೆ ಅಂತ ಮೆರವಣಿಗೆಯಲ್ಲಿ ಯಾರು ಆಸಕ್ತರಿದ್ದಾರೋ, ದುಡ್ದಿರೋಂಥದ್ದಾರೋ ಅವ್ರನ್ನ ಹಾಕಿ 15-20 ಜನ ಅವರಿದ್ದು ಅಲ್ಲಿ ಚರ್ಚೆ ನಡೆಯೋದು ಪ್ರತಿ ಸಮಿತಿಯಲ್ಲಿ, ಯಾವ ಕಲಾವಿದರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ. ಈಗ ಏನಾಗಿದೆ, ಎಲ್ಲ ಅಧಿಕಾರಿಗಳೇ ಮಾಡಿಬಿಡ್ತಾರೆ. ಅಧಿಕಾರಿಗೆ ಅವನಿಗೆ ಶಾಸ್ತ್ರೀಯ ಸಂಗೀತ ಅಂದರೆ ಏನು, ಕರ್ನಾಟಕ ಸಂಗೀತ ಅಂದರೆ ಏನು ಗೊತ್ತಿಲ್ಲ, ಹಿಂದೂಸ್ತಾನಿ ಸಂಗೀತ ಅಂದರೆ ಗೊತ್ತಿಲ್ಲ, ಜನಪದ ಸಂಗೀತ ಅಂದರೆ ಗೊತ್ತಿಲ್ಲ, ಕಲಾವಿದ ಯಾರು ಗೊತ್ತಿಲ್ಲ. ಯಾರು ಈವೆಂಟ್ ಮ್ಯಾನೇಜರ್ಗೆ ಕೊಡ್ತಾರೆ ಅಥವಾ ಯಾರನ್ನೋ ಕೇಳ್ತಾರೆ, ಅವ್ರಿಗೇನು ತಿಳಿತದೋ ಆ ಪ್ರಕಾರವಾಗಿ ಯಾರ್ದೋ ಹೆಸರು ಹೇಳ್ತಾರೆ, ಹಾಕಿ ಮುಗಿಸ್ತಾರೆ. ಹಂಗಾಗುತ್ತೆ. ಸೊ ಕೊನೆಗೆ ಇನ್ನೂ ಒಂದು 4-5 ದಿನ ಇದೆ ಅನ್ಬೇಕಾದ್ರೆ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಆದಮೇಲೆ ಸಮಿತಿಗಳು ರಚನೆ ಆಗ್ತವೆ. ಅವ್ರು ಬರ್ತಾರೆ, ಅಲ್ಲಿ ಬ್ಯಾಡ್ಜ್ ಹಾಕೊಂಡು ವೇದಿಕೆ ಮೇಲೆ ಓಡಾಡಿ ಫೋಟೋ ತೆಗೆಸ್ಕೊಳ್ಳೋದು, ಆಮೇಲಿಂದ ಪಾಸ್ ಇಸ್ಕೊಂಡು ಜಂಬೂ ಸವಾರಿ ನೋಡೋದು, ಹಿಂಗಾಗುತ್ತೆ. ಒಂದು ಸ್ಥಾಯಿ ಸ್ವರೂಪದ ವ್ಯವಸ್ಥೆಗಳಿರಬೇಕು, ಚಿಂತನ ಮಂಥನಗಳು ಆಗಬೇಕು. ಆಗ ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸ್ಲಿಕ್ಕೆ, ಈಗ ಮೈಸೂರು ದಸರಾ ಅಂದರೆ ಅದಕ್ಕೆ ಹೆಸರು, ಅದರದೇ ಆದಂಥ ಇತಿಹಾಸ ಇದೆ, ಅದರದೇ ಆದಂಥ ಹಿನ್ನೆಲೆ ಇದೆ. ಈಗ ಒಂದು ಭಾಳ ಸಂತೋಷದ ವಿಷಯ ಏನು ಅಂತಂದರೆ, ದಸರಾ ಸಂದರ್ಭದಲ್ಲಿ ದೀಪಾಲಂಕಾರ ಅದ್ಭುತವಾಗಿ ಮಾಡ್ತಿದ್ದಾರೆ. ಈಗ ಏನು ಮಾಡೋದು ಬೇಡ, ಬರೀ ದೀಪಾಲಂಕಾರ ಮಾಡಿಬಿಟ್ಟು ಮೈಸೂರಿನಲ್ಲಿ ಒಂದಿನ ಕುದುರೆ ಡ್ಯಾನ್ಸು, ಒಂದಿನ ನಾಯಿ ಡ್ಯಾನ್ಸು, ಒಂದಿನ ಬೆಕ್ಕಿನ ಡ್ಯಾನ್ಸು ಅಂತ ಮಾಡಿದರೂ ಕೂಡ ಜನ ನಿಂತ್ಕೊಂಡು ನೋಡ್ತಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಶೃಂಗಾರಗೊಂಡಿರುತ್ತೆ ಅಂತ ನಾನು ಹೇಳ್ತಿರೋದು. ದಸರಾದಲ್ಲಿ ಜನರ ಆಕರ್ಷಣೆ ಇರ್ತಕ್ಕಂಥದ್ದೇ ಬೇರೆ ಬೇರೆ ಉದ್ದೇಶಗಳಿಗೆ. ಇಡೀ ಮೈಸೂರು ಜಗಮಗಿಸ್ತಾ ಇರುತ್ತೆ, ಶೃಂಗಾರಗೊಂಡಿರುತ್ತೆ, ವಸ್ತು ಪ್ರದರ್ಶನ ಇರುತ್ತೆ, ಅರಮನೆ ಇದೆ, ಕಾರ್ಯಕ್ರಮಗಳು ನಡೀತಾ ಇರುತ್ತೆ, ಜನಗಳು ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ, ಹೀಗೆಲ್ಲ ಇರುತ್ತೆ. ಜನ ಒಳ್ಳೇದು ಕೊಟ್ಟರು ನೋಡ್ತಾರೆ, ಕೆಟ್ಟದ್ದು ಕೊಟ್ಟರು ನೋಡ್ತಾರೆ. ಮತ್ತು ಜಂಬೂ ಸವಾರಿಗೆ ತಂದೆ ಆದಂಥ ಸ್ಥಾನಮಾನ ಇದೆ, ಆಯಿತಾ. ಆ ಜಂಬೂ ಸವಾರಿ ನೋಡಲಿಕ್ಕೆ ಅದರಲ್ಲಿ ಭಕ್ತಿ ಭಾವ ಇವೆಲ್ಲ ಇದೆ. ಹಾಗೆ ಬಂದು ಜನ ಅನೇಕ ಕಾರಣಗಳಿಗಾಗಿ ಬರ್ತಾರೆ. ಈಗ ತಾವು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾಗಿದ್ದವರು ಅಂತ ಹೇಳಿದ್ರೆ ಉನ್ನತವಾದ ಹುದ್ದೆ, ಹಿರಿಯ ಅಧಿಕಾರಿಗಳು ತಾವು. ಸಾಮಾನ್ಯ ಒಬ್ಬ ಜಾನಪದ ಕಲಾವಿದ ಇಲಾಖೆ ನನಗೆ ಗುರುತಿಸಲ್ಲ, ನನಗೆ ಸರಿಯಾಗಿ ಮಾಶಾಸನ ಸರಿಯಾಗಿ ಬಿಡಲ್ಲ, ಕಾರ್ಯಕ್ರಮಗಳು ಕೊಡಲ್ಲ, ಮತ್ತು ಗುಂಪು ಕಾರ್ಯಕ್ರಮ ಮಾಡ್ತಾರೆ, ಏಕ ವ್ಯಕ್ತಿ ಪೂಜೆ ಮಾಡ್ತಾರೆ, ಈ ಥರದ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ನಮ್ಮ ಹತ್ರ. ತಮ್ಮ ದೃಷ್ಟಿ ಇಲ್ಲಿ ಹೇಗೆ ಕಾಣುತ್ತೆ ವ್ಯವಸ್ಥೆ? ಈಗ ಕಲಾವಿದರಿಗೆ ಕಾಣ್ತಾ ಇರೋ ದೃಷ್ಟಿ ಈ ರೀತಿ ವ್ಯವಸ್ಥೆ ಮತ್ತು ಕಾನೂನು, ನಿಮ್ಗೆ ಹೇಗೆ ಕಾಣುತ್ತೆ ವ್ಯವಸ್ಥೆ ಒಳಗಿಂದ ನಿಂತ್ಕೊಂಡು ನೋಡಿದ್ರೆ ಅಂತ? ಈ ಸಾಂಸ್ಕೃತಿಕ ರಾಜಕಾರಣ ಇದೆಯಲ್ಲ, ಅದು ಎಲ್ಲ ರಾಜಕಾರಣಕ್ಕಿಂತ ಭಾಳ ಆಘಾತಕಾರಿಯಾಗಿರ್ತದೆ. ಸಾಂಸ್ಕೃತಿಕ ರಾಜಕಾರಣ ಈಗ ತುಂಬ ಜನಕ್ಕೆ ವಿಷಾದದಿಂದ ಹೇಳುವಂಥದ್ದು ಏನು ಅಂದರೆ, ಸಂಸ್ಕೃತಿ ಅಂತ ಮಾತಾಡ್ತಾರೆ, ಅದು ಸಂಸ್ಕೃತಿ ಅಂದರೆ ಏನಂತ ಗೊತ್ತಿಲ್ಲ. ನಾಗರಿಕತೆ ಅಂದರೆ ಏನಂತ ಮಾತಾಡ್ತಾರೆ, ನಾಗರಿಕತೆ ಅಂದರೆ ಏನೋ ಗೊತ್ತಿಲ್ಲ. ಕಲೆ ಅಂತ ಮಾತಾಡ್ತಾರೆ, ಕಲೆ ಅಂದರೆ ಏನು ಹೇಳಪ್ಪ ಅಂತಂದ್ರೆ ಹೇಳೋದಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದರೆ ಯಾಕಪ್ಪ ಮಾಡಬೇಕು, ಏನು ಹಂಗಂದರೆ ಅಲ್ವಾ? ಈಗ ನಾಗರಿಕತೆಗಳು ನಶಿಸಿ ಹೋಗ್ಬೋದು, ಆದರೆ ಸಂಸ್ಕೃತಿ ನಶಿಸಿ ಹೋಗೋದಿಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ
ಉಳ್ಕೊಂಡಿರುತ್ತೆ. ಯಾಕೆಂದರೆ ಸಂಸ್ಕೃತಿ ಎನ್ನುವಂಥದ್ದು ಹೃದಯ, ಸಂಸ್ಕೃತಿ ಎನ್ನುವಂಥದ್ದು ಮೆದುಳು, ಸಂಸ್ಕೃತಿ ಎನ್ನುವಂಥದ್ದು ಭಾವ, ಸಂಸ್ಕೃತಿ ಎನ್ನುವಂಥದ್ದು ಭಕ್ತಿ, ಸಂಸ್ಕೃತಿ ಎನ್ನುವಂಥದ್ದು ಒಂದು ಅಲೆ. ಅದು ನಾಗರಿಕತೆ ಭೌತಿಕ ರೂಪದ್ದದು ಅಲ್ವಾ. ಇವತ್ತು ನಮ್ಮ ಈ ಪ್ರಪಂಚ ಹೇಗಿದೆಯೋ, ನಾವು ವಾಸ ಮಾಡ್ತಕ್ಕಂಥ ಮನೆ, ನಮ್ಮ ಭೌತಿಕ ಸ್ವರೂಪದ ಸೌಲಭ್ಯಗಳೇನಿದೆಯಲ್ಲ, ಅವೆಲ್ಲವೂ ನಾಗರಿಕತೆಯನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು. ಸಂಸ್ಕೃತಿ ಎನ್ನುವಂಥದ್ದು ಈ ಈ ಗುಡಿಯೊಳಗಿನ ದೇವರಿದ್ದ ಹಾಗೆ. ಗುಡಿ ಕಟ್ಟೋದು, ಅದಕ್ಕೆ ದೇವಸ್ಥಾನ ಕಟ್ಟಿ ದೇವನ ಕೂರಿಸ್ತೀವಿ ಅಂತ ಹೇಳ್ತಾರಲ್ಲ, ಒಂದು ಮಾತಿದೆ. ನನ್ನ ಎದೆಯಲ್ಲಿ ಇರ್ತಕ್ಕಂಥ ನಾಳಿನ ಕನಸಿದೆಯಲ್ಲ, ನಾಳಿನ ಬದುಕನ್ನು ಉಳಿಸ್ಬೇಕು ಅಂತಕ್ಕಂಥ ಭಾವ ಇದೆಯಲ್ಲ, ನಾನಷ್ಟೇ ಅಲ್ಲ ಇತರರು ಇದ್ದಾರೆ ಅನ್ನುವಂಥ ಭಾವ ಇದೆಯಲ್ಲ, ಈ ಪ್ರಪಂಚವನ್ನು ನಾಳೆಗೆ ತೆಗೆದುಕೊಂಡು ಹೋಗಬೇಕು ಅಂಥೇಳಿ ಯೋಚನೆ ಮಾಡ್ತಾನಲ್ಲ, ಅದು ಸಂಸ್ಕೃತಿ. ಅದು ನಿನ್ನ ಎದೆಯಲ್ಲಿ ಇರ್ತಕ್ಕಂಥ ದುಃಖಗಳಿಗೆ ಸಾಂತ್ವನವನ್ನು ಕೊಡ್ತಾನಲ್ಲ, ಅದು ಸಂಸ್ಕೃತಿ. ಅದು ನಿನ್ನ ಎದೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾನಲ್ಲ, ಅದು ಸಂಸ್ಕೃತಿ. ಅದು ಎಷ್ಟು ಜನ ಸಾಹಿತಿಗಳು, ಎಷ್ಟು ಜನ ಕಲಾವಿದರುಗಳು, ಎಷ್ಟು ಜನ ಚಿಂತಕರು ಅಂತ ಹೇಳಿ ಬಡ್ಕೊಳ್ತಾರಲ್ಲ, ಅವರು ಯಾರ ಎದೆಗೆ ನೀರೆರೆದಿದ್ದಾರೆ ಅಲ್ವಾ. ಎಷ್ಟು ಜನ ಕಲಾವಿದರಿಗೆ ಆ ಆಲೋಚನೆ ಇದೆ, ಹೌದು ನಾನು ಹಾಡೋದ್ರಿಂದ ಅಥವಾ ನಾನು ಒಂದು ಬರೆಯೋದ್ರಿಂದ, ನಾನು ಚಿತ್ರ ಬಿಡಿಸೋದ್ರಿಂದ, ನಾನು ಕೆತ್ತನೆ ಮಾಡೋದ್ರಿಂದ ನಾನು ಇನ್ನೊಬ್ಬರ ಮನಸ್ಸಿಗೆ ಮುದ ಕೊಡ್ತೀನಿ, ಹಗುರ ಮಾಡ್ತೀನಿ ಅಂತ ಹೇಳಿ ಆಲೋಚನೆ ಇದೆ. ನಾನು ಹಾಡ್ತೀನಿ, ಅವನು ಹಾಡ್ತಾನೆ, ಚೆನ್ನಾಗಿ ಹಾಡ್ತಾನೆ, ಅವನು ಮುಂದಕ್ಕೆ ಬರೋಕ್ಕೆ ಬಿಡಬಾರ್ದು, ಅವ್ನು ನಾಶ ಮಾಡಿಬಿಡ್ಬೇಕು. ಅವನೇನು ಹಾಡ್ತಾನೆ, ಅವನೇನು ಬರೀತಾನೆ, ಅವನೇನು ಚಿಂತನೆ ಮಾಡ್ತಾನೆ ಅಲ್ವಾ. ಸಾಂಸ್ಕೃತಿಕ ರಾಜಕಾರಣ ಅಂದರೆ ಬಸವಣ್ಣ ಅಂಥವ್ರನ್ನು ಕಲ್ಯಾಣದಿಂದ ಓಡಿಸಿದ್ದು ಸಾಂಸ್ಕೃತಿಕ ರಾಜಕಾರಣ, ಅದನ್ನೇ ಸಾಂಸ್ಕೃತಿಕ ರಾಜಕಾರಣ ಅಂತ ಅನ್ನೋದು. ಕಾಳಿದಾಸನಿಗೆ ವಿಷ ಉಣಿಸಿದ್ದು ಸಾಂಸ್ಕೃತಿಕ ರಾಜಕಾರಣದ ಪ್ರತೀಕ ಅಲ್ವಾ. ಎಂತೆಂಥ ಕಲಾವಿದರುಗಳು, ಎಂತೆಂಥ ಸಾಹಿತಿಗಳು, ಅವರುಗಳಿಗೆ ಯಾವುದೇ ಸ್ಥಾನಮಾನಗಳು ಸಿಗದೇ ಇರ್ತಕ್ಕಂಥದ್ದು, ಅವರ ಚಿಂತನೆಗಳಿಗೆ ಸ್ಥಾನಮಾನಗಳು ಸಿಗದೇ ಇರ್ತಕ್ಕಂಥದ್ದು. ಬುದ್ಧ ಯಾಕೆ ಇವತ್ತು ಉಳಿತಿದ್ದಾರೆ? ಬುದ್ಧ ರಾಜನ ಮಗ ಅಂತ ಹೇಳಿ ಉಳಿಲಿಲ್ಲ, ಬುದ್ಧನ ಆದರ್ಶಗಳಿಂದ, ಚಿಂತನೆಗಳಿಂದ, ತತ್ವಗಳಿಂದ ಉಳ್ಕೊಂಡ್ರು ಅಲ್ವಾ. ಅಂಬೇಡ್ಕರ್ ಅಂತ ಒಬ್ಬ ಬಡವ, ಅಸ್ಪೃಶ್ಯ, ಮುಟ್ತಾ ಇರಲಿಲ್ಲ, ಅವರು ಯಾಕೆ ನಮ್ಮಲ್ಲಿ ಜೀವಂತವಾಗಿದ್ದಾರೆ, ನಮ್ಮ ಎದೆಯಲ್ಲಿ ಕೂತ್ಕೊಂಡಿದ್ದಾರೆ? ಅವ್ರು ಕೊಟ್ಟಂಥ ಸಾಮಾಜಿಕ ನ್ಯಾಯ, ಸಾಮಾಜಿಕ ಸುಧಾರಣೆ, ಸಮಾನತೆ, ಭ್ರಾತೃತ್ವಗಳ ಸಿದ್ಧಾಂತದಿಂದ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ. ಕುವೆಂಪು ಅವರನ್ನು ಯಾಕೆ ನಾವು ಆರಾಧಿಸ್ತೇವೆ? ಕುವೆಂಪು ಅವ್ರು ಯಾಕೆ ಉಳ್ಕೊಳ್ತಾರೆ ನಮ್ಮ ಎದೆಯಲ್ಲಿ ಅಲ್ವಾ. ಮನುಜ ಮತ ವಿಶ್ವಪಥ, ಸರ್ವೋದಯ ಸಮನ್ವಯ ಅಲ್ವಾ, ಪೂರ್ಣ ದೃಷ್ಟಿ ಅಂತ ಹೇಳಿ. ಮನೆ ಕಟ್ಕೊಂಡು ಇಲ್ಲಿ ಸಾಮ್ರಾಜ್ಯ ಕಟ್ಕೊಂಡು ಉಳ್ಕೊಬೇಡಪ್ಪ, ನೀನು ಪೂರ್ಣ ದೃಷ್ಟಿಯೊಂದಿಗೆ ನಿರ್ಗಮಿಸು, ಮನುಜ ಮತವಾಗಬೇಕು, ವಿಶ್ವಪಥವಾಗಬೇಕು ಅಲ್ವಾ ಅಂತ ಹೇಳಿದರು. ಅವರೆಲ್ಲ ಉಳ್ಕೊಂಡಂಥ ಕಾರಣಗಳು ಅದಕ್ಕೆ. ಆದರೆ ಈಗ ಏನಾಗಿದೆ, ಅದು ಏನಾರಾಗಲಿ, ನನಗೆ ಹಾಡೋಕ್ಕೆ ಬರಲಿ, ಬರೆಯೋಕ್ಕೆ ಬರಲಿ, ಓದೋಕ್ಕೆ ಬರಲಿ, ನನಗೆ ಸ್ಥಾನಮಾನಗಳು ಬೇಕು ಅಂಥೇಳಿ ಕಿತ್ತಾಡ್ತಾರಲ್ಲ. ನಾನು ಕೇಳ್ಪಟ್ಟಿದ್ದೀನಿ, ನಾವಿದ್ದಾಗಲೂ ನಡೆದಿದೆ, ಅದನ್ನು ಮೆಟ್ಟಿ ನಡೀತಕ್ಕಂಥ ಅಧಿಕಾರಿಗಳು ಭಾಳಷ್ಟು ಕಡಿಮೆ. ಯಾಕೆಂದರೆ ಭ್ರಷ್ಟರು, ಸ್ವಜನ ಪಕ್ಷಪಾತಿಗಳು ಏನೇನೋ ಆಗಿರ್ತಾರೆ, ಹಾಗಾಗಿ ಹೆದರ್ಕೊಳ್ತಾರೆ ಅವರು. ಈ ಕನ್ನಡ ಭವನ ಸುತ್ತಮುತ್ತ ಈ ರೀತಿ ಕಬಂಧಕ ಭಾವಗಳಿಂದ ಬಂಧಿಸಿರ್ತಕ್ಕಂಥವರೇ ಹೆಚ್ಚು ಅಂತ. ಈ ಕನ್ನಡ ಸಂಸ್ಕೃತಿ ಇಲಾಖೆಯ ಅನುದಾನ, ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳ ಪಟ್ಟಿಯನ್ನು ತೆಗೆದು ನೋಡಿ, ಒಂದು 5 ವರ್ಷದ್ದು ಅಲ್ವಾ. ಇದೆಲ್ಲ ಮಾತಾಡೋದ್ರಿಂದ ನಿಮ್ಗೆ ಸಮಸ್ಯೆ ಆಯಿತು? ಯಾಕೆ ಸಮಸ್ಯೆ ಆಗಬೇಕು? ಇಲಾಖೆ ವಿರುದ್ಧ ಮಾತಾಡ್ಬೋದಾ? ಏನು ನನಗೇನು ಸಮಸ್ಯೆ? ನನಗೇನು ಯಾರ್ದು ಭಯ, ಆ ಥರ ಚಿಂತನೆ, ಭಯಪಡ್ತಕ್ಕಂಥದ್ದೇನೂ ಇಲ್ಲ. ಈಗ ಹೇಗೆ ನಡೀತಾ ಇದೆ? ಈಗ ಆಯಿತು, ಸಾಂಸ್ಕೃತಿಕ ರಾಜಕಾರಣ ಏನು ಅಂತ ನೀವು ಉದಾಹರಣೆಗೆ ಹೇಳಿದ್ರೆ, ಈ ಇತಿಹಾಸವನ್ನು ಇಟ್ಕೊಂಡು ಇನ್ನೂ ಜಾಸ್ತಿ ವಾಸ್ತವತೆ ಮಾತಾಡಿ, ಜಾಸ್ತಿ ವಿವರಿಸಿ ಹೇಳಿ. ಅದೇ ಹೇಳ್ತಾ ಇದ್ದೀನಲ್ಲ ನಾನು. ನೋಡಿ, ಯಾರಿಗೆ ಕಲೆ ಇದೆಯೋ, ಯಾರಿಗೆ ವಿದ್ವತ್ತಿದೆಯೋ, ಯಾರಿಗೆ ಚಿಂತನ ಇದೆಯೋ, ಅವರನ್ನು ಸಮಾಜ ಗೌರವಿಸಬೇಕು. ಅವರಲ್ಲಿರ್ತಕ್ಕಂಥ ಆದರ್ಶಗಳೇನಿದೆ, ಅವ್ರು ಕೊಟ್ಟಂಥ ನೀತಿಗಳೇನಿದೆ, ತತ್ವಗಳೇನಿದೆ, ಅದನ್ನು ನಾವು ಒಪ್ಕೋಬೇಕು, ಪಾಲಿಸಬೇಕು. ಅದನ್ನು ಅನಗತ್ಯವಾಗಿ ತಿರಸ್ಕಾರ ಮಾಡ್ತಕ್ಕಂಥದ್ದು
ಅಲ್ಲ. ವಿದ್ವತ್ತನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದು, ಅದನ್ನು ಕುಹಕ ಮಾಡ್ತಕ್ಕಂಥದ್ದು, ಒಬ್ಬರ ಚಿಂತನೆಗಳನ್ನು ಕುಹಕ ಮಾಡ್ತಕ್ಕಂಥದ್ದು ಅದು ಸಾಂಸ್ಕೃತಿಕ ರಾಜಕಾರಣ. ಈ ಕಲಾವಿದ ನಡುವಿನ ಈ ವೃತ್ತಿ ವೈಷಮ್ಯ, ಕಲಾ ವೈಷಮ್ಯಗಳು, ಒಬ್ಬರಿಗೊಬ್ಬರು ಹೊಟ್ಟೆ ಕಿಚ್ಚಿಬಿಡುವಂತ ಅವರೆಲ್ಲ ಅವ್ರ ಕಲಾವಿದರೇ ಅಲ್ಲ, ಅವ್ರಿಗೆ ವಿವೇಕನೇ ಇಲ್ಲ ಅಂತ. ಯಾರು ದ್ವೇಷ ಮಾಡ್ತಾನೋ, ವೃತ್ತಿ ದ್ವೇಷ ಮಾಡ್ತಾನಲ್ಲ, ಅವರು ಕಲಾವಿದರೇ ಅಲ್ಲ. ನಾನು ಕಲಾವಿದರಿಗೆ ವೇದಿಕೆ ಮೇಲೆ ಮೈಕ್ ತಗೊಂಡು ಹೊಡೆದಿದ್ದೀನಿ. ಯಾಕೆಂತ ಹೇಳಿದರೆ, ನಾನು ಒಂದು ಶ್ರುತಿ ಹೇಳಿದರೆ ಅವ್ರು ಬೇರೆ ಶ್ರುತಿ ಕೊಡೋದು, ನಾನೊಂದು ತಾಳ ಹೇಳಿದೆ ಅವರೊಂದು ತಾಳ ಹೇಳ್ದು, ಇಂಥವೆಲ್ಲ ಮಾಡ್ತಾರೆ. ನಾನೊಂದು ರಾಗ ಹೇಳಿದರೆ ಅವ್ರು ಬೇರೆ ರಾಗ ಹೇಳ್ತಕ್ಕಂಥದ್ದು, ಇವೆಲ್ಲ ಮಾಡ್ತಕ್ಕಂಥವು ಏನೋ ಒಂದು ಮಾಡ್ತಾರೆ. ಸೊ ಆ ಥರದ್ದೆಲ್ಲ ನನಗೆ ಯಾವತ್ತೂ ಕೂಡ ಕಲೆ, ಸಾಹಿತ್ಯ, ಸಂಸ್ಕೃತಿ ವಿಷಯ ಬಂದಾಗ ನಾನೇ ಮುಖ್ಯ ಅಲ್ಲ ಅಂತ ನಾನು ಯಾವತ್ತೂ ಯೋಚನೆ ಮಾಡ್ತಕ್ಕಂಥದ್ದು. ಯಾರಿಗೆ ನನಗೆ ಭಾಳ ದೊಡ್ಡಸ್ತಿಕೆ ಏನು ಅಂತ ಹೇಳಿದರೆ, ನಾನು ಯಾವುದೇ ಒಂದು ವಿದ್ವತ್ತನ್ನು, ಪ್ರತಿಭೆಯನ್ನು ಕಂಡಂಥ ಸಂದರ್ಭದಲ್ಲಿ ನಮ್ಮ ಹೃದಯ ತೆರ್ಕೊಂಡ್ಬಿಡುತ್ತೆ. ನಾನು ಯಾರೇ ಒಬ್ಬರನ್ನು ನಾನು ಇವತ್ತು ಕೂಡ ಅಷ್ಟೇ, ನಾನು ಒಬ್ಬರ ಸಂಗೀತವನ್ನು ಕೇಳಿದ ತಕ್ಷಣ, ಅವರ ವಿದ್ವತ್ತು ನನಗೆ ಎದೆಗೆ ನಾಟಿದ ತಕ್ಷಣ ಅವರಿಗೆ ಎಷ್ಟೆಲ್ಲ ನಾವು ಆಹ್ವಾನ ಮಾಡ್ಲಿಕ್ಕೆ ಸಾಧ್ಯನೋ, ಕರೀಲಿಕ್ಕೆ ಸಾಧ್ಯನೋ, ಪ್ರೋತ್ಸಾಹ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಮಾಡ್ತೀನಿ ನಾವು. ಒಬ್ಬ ಸಾಹಿತಿ ಆದರೂ ಅಷ್ಟೇ, ಕಲಾವಿದರು ಅಷ್ಟೇ. ಯಾವುದೇ ಕಲೆಯನ್ನು ನೋಡಿದ ಸಂದರ್ಭದಲ್ಲೂ ಕೂಡ ನಮಗೆ ಹೌದಪ್ಪ, ಅದು ಕಲಾವಿದನಾಗಿಯೂ ಮುಂದುವರಿತಾ ಒಬ್ಬ ಸಾಂಸ್ಕೃತಿಕ ಸಂಘಟಕನಾಗುವಂಥ ಎಲ್ಲ ದಾರಿಗಳು ಸೇರ್ಕೊಂಡಿದ್ದಾವೆ. ಹೌದು, ನಮ್ದು ಏನಿದ್ರು ನೋಡಿ, ನನ್ನ ಮನವಿ ಏನು ಅಂತ ಹೇಳಿದ್ರೆ, ಕಲಾವಿದ ನಿನಗೆ ಆಲೋಚನೆ ಮಾಡೋ ಶಕ್ತಿ ಇದೆಯಾ, ಆಲೋಚನೆ ಮಾಡು. ಬರೆಯೋ ಶಕ್ತಿ ಇದೆಯಾ, ಬರಿ. ಹಾಡೋ ಶಕ್ತಿ ಇದೆಯಾ, ಹಾಡು. ಚಿತ್ರ ಬರೆಯೋ ಶಕ್ತಿ ಇದೆಯಾ, ಕಿತ್ತನೆ ಮಾಡೋ ಶಕ್ತಿ ಇದೆಯಾ, ಮಾಡಿರಿ. ನಮ್ಮ ಸಾಮರ್ಥ್ಯ ಅಷ್ಟು ಮಾಡ್ಕೊಂಡು ಹೋಗೋಣ. ಬಟ್ ಬೇರೆಯವರ ಸಾಮರ್ಥ್ಯಕ್ಕೆ ಭಂಗ ಆಗಬಾರ್ದು, ಬೆಂಕಿ ಹಾಕಬಾರ್ದು, ದ್ವೇಷ ಮಾಡಬಾರ್ದು, ಅಸೂಯೆ ಮಾಡಬಾರ್ದು. ನಂದು ಎಷ್ಟಿದೆ ಅಷ್ಟು ನಾವು ನೋಡ್ಕೋಬೇಕು. ಅದೇ ಸಂಸ್ಕೃತಿ, ಅದೇ ಸಂಸ್ಕಾರ. ನೀವು ಬೇರೆಯವ್ರಿಗೆ ಬೆಂಕಿ ಹಾಕ್ತಕ್ಕಂಥದ್ದು ಸಾಂಸ್ಕೃತಿಕ ರಾಜಕಾರಣ. ಅದು ಸಂಸ್ಕೃತಿನೂ ಅಲ್ಲ, ಸಂಸ್ಕಾರನೂ ಅಲ್ಲ. ಸಂಸ್ಕೃತಿಯ ಉದ್ದೇಶನೇ ಮನುಷ್ಯನ ಮನಸ್ಸನ್ನು ಹಗುರ ಮಾಡ್ತಕ್ಕಂಥದ್ದು. ಮನುಷ್ಯನ ಮನಸ್ಸಿಗೆ ಹಗುರ ಮಾಡಬೇಕು ಅಂತ ಹೇಳಿದರೆ ಉತ್ತಮ ಮೌಲ್ಯಗಳನ್ನು ಪ್ರಸಾರ ಮಾಡಬೇಕು. ಅದರಲ್ಲಿ ಮನುಷ್ಯನ ಮನಸ್ಸಿಗೆ ಮುದ ಕೊಡ್ತಕ್ಕಂಥ ವಿಷಯಗಳನ್ನು ನಾವು ನಿವೇದನೆ ಮಾಡಬೇಕು. ಅದು ಭೌತಿಕ ರೂಪದಲ್ಲಾದರೂ ಇರ್ಬೋದು, ಇಲ್ಲ ಬೌದ್ಧಿಕ ರೂಪದಲ್ಲಾದರೂ ಇರ್ಬೋದು. ಅದು ಸಂಸ್ಕೃತಿ. ಯಾಕೆ ನಾ ಹೇಳೋದು ಬಹಳ ಸರಳವಾಗಿ ಹೇಳ್ತಕ್ಕಂಥದ್ದು. ತಮಟೆ ಬಡಿಯೋದು ಸಾಂಸ್ಕೃತಿಕ ಕಾರ್ಯಕ್ರಮ. ಯಾಕಪ್ಪ ಹೇಳಪ್ಪ, ಯಾಕೆ ಸಾಂಸ್ಕೃತಿಕ ಕಾರ್ಯಕ್ರಮ? ಯಾಕೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮ? ಅದರಲ್ಲಿ ಏನು ಸಂಸ್ಕೃತಿ ಇದೆ? ಯಾರಾದರೂ ಹೇಳ್ಬೇಕಲ್ವಾ? ಎಲ್ಲವೇ ಸಾಂಸ್ಕೃತಿಕ ಕಾರ್ಯಕ್ರಮ. ಕುಣಿಯೋದು ಸಾಂಸ್ಕೃತಿಕ ಕಾರ್ಯಕ್ರಮ, ನಗಾರಿ ಬಡಿಯೋದು ಸಾಂಸ್ಕೃತಿಕ ಕಾರ್ಯಕ್ರಮ, ಡೋಳು ಬಡಿಯೋದು ಸಾಂಸ್ಕೃತಿಕ. ಏನು ಯಾಕಪ್ಪ? ಮಾತನಾಡಣ್ಣಯ್ಯ ಮಾತನಾಡ